ರಿಯಾಲಿಟಿಯಲ್ಲಿ ಯಾರು ಲೆಟರ್ಸ್ ಕಳಿಸಿದ್ದಾರೆ, ಯಾರು ಫೋಟೋಸ್ ಕಳಿಸಿದ್ದಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಬಟ್ ಅವ್ರು ಮಾಡಿರೋ ಅಪವಾದನೆ ನಾನು ಮಾಡಿರಬಹುದು ಅಂತ, ಅಂದರೆ ನಾನೇ ಮಾಡಿದ್ದೀನಿ ಅಂತನೂ ಅಲ್ಲ, ನಾನು ಮಾಡಿರಬಹುದು ಅಂತ. ಸೊ ಇವತ್ತಿಗೆ ಈ ಈ ಪರಿಸ್ಥಿತಿನಲ್ಲಿ ನನಗೆ ಐಮ್ ಲೆಟ್ ಗೋ ಫ್ರಮ್ ದ ಕೋರ್ಟ್ ಆ್ಯಂಡ್ it's a very proud feeling to say that law prevails. ಡಿಸ್ಪ್ಯೂಟ್ ಬರೋದಕ್ಕೆ ಕಾರಣ ಏನಂದರೆ, ಇವರು ದುಬೈಗೆ ಸಾಯ್ಮಾಗೆ ಮತ್ತು ಮಸಾಯ್ ಮಾರಾಗೆ ಫೋಟೋಗ್ರಫಿ ಮಾಡೋಕ್ಕೆ, ಆಮೇಲೆ ತಾಂಜಾನಿಯಾಗೆ ಫೋಟೋಗ್ರಫಿ ಮಾಡೋಕ್ಕೆ ಹೋಗಬೇಕು ಅಂತ ನನ್ನನ್ನು ಕೇಳಿದಾಗ ನಾನು ಇವ್ರಿಗೆ ಎಲ್ಲ ಟ್ರಿಪ್ಸು ಸ್ಪಾನ್ಸರ್ ಮಾಡಿ ಕಳಿಸಿದ್ದೆ. ಸ್ಪಾನ್ಸರ್ ಅನ್ನೋದಕ್ಕಿಂತ ಜಾಸ್ತಿ ನನ್ನೊಂದು ಪಾರ್ಟ್ನರ್ ಅಂತ ಹೇಳಿ ನಾನು ಅವ್ರಿಗೆ ಏನು ಮಾಡಬೇಕೋ ಮಾಡ್ತಾಯಿದ್ದೆ. ಬಟ್ ಅನ್ಫಾರ್ಚುನೇಟಾಗಿ ತಾಂಜಾನಿಯಾಗೆ ಹೋಗಿ ಬರೋ ಅಷ್ಟೊತ್ತಿಗೆ ನನಗೆ ಆ ಹುಡುಗನ ಜೊತೆ ತುಂಬ ಕ್ಲೋಸ್ ಆಗಿ, ಆ ಹುಡುಗನ ಜೊತೆ ತುಂಬ ರೆಗ್ಯುಲರಾಗಿ ಇಂಟ್ರ್ಯಾಕ್ಟ್ ಮಾಡ್ತಾಯಿದ್ದಾರೆ ಅನ್ನೋದು ಒಂದು ಮಾಹಿತಿ ಬಂತು. ಅವರ ಸ್ವಂತ ಫ್ರೆಂಡ್ ಸರ್ಕಲಲ್ಲೇ ಈ ಮಾತು ನನಗೆ ಹೇಳಿದ್ದು. ಸೊ ಅದನ್ನು ನಾನು ಕ್ವೆಶ್ಚನ್ ಮಾಡಿದಾಗ ನಾನು ಐ ಡೋಂಟ್ ಥಿಂಕ್ ಐ ಆಮ್ ಆನ್ಸರಬಲ್ ಟು ಎನಿಬಡಿ ಅಂತ ಹೇಳಿ ಆವಾಗಿಂದ ಸ್ವಲ್ಪ ಡಿಸ್ಪ್ಯೂಟ್ ಸ್ಟಾರ್ಟ್. ಹೌದು, ಅವಳು ನನ್ನನ್ನು ಮೀಟ್ ಮಾಡಿದ್ದು ಮಾರ್ಚ್ 28, 2023 2024 ಮಾರ್ಚ್ 28 ನಮ್ಮ ಫಸ್ಟ್ ಮೀಟಿಂಗ್ ಆ್ಯನಿವರ್ಸರಿ ಅಂತ ಹೇಳಿ ಅವಳಿಗೊಂದು ಪಾರ್ಷೆ ಕಾರು, ಅವಳ ಡೇಟ್ ಆಫ್ ಬರ್ತಲ್ಲೇ ಗಾಡಿ ನಂಬರ್ ಸಹ ರಿಜಿಸ್ಟರ್ ಮಾಡಿ ಅವಳಿಗೋಸ್ಕರ ಅಂತೇಳಿ ದಿಲೀಪ್ ಚಾಬ್ರಿಯಾ ಕಳಿಸಿ, ಅವಳಿಗೋಸ್ಕರ ಅಂತೇಳಿ ಕಂಪ್ಲೀಟಾಗಿ ಅದನ್ನು ಅವಳ ಹೆಸ್ರಲ್ಲಿ ಕಸ್ಟಮೈಸ್ ಮಾಡಿಸಿ ತರಿಸಿದ್ದೆ. ಅದು ನಾನು ಮಾಡಿರೋದು, ಇವತ್ತು ಅವ್ರು ಹೇಳ್ಬೋದು ನಾನು ಕೇಳಿಲ್ಲ, ನಾನು ಮಾಡಿಲ್ಲ ಅಂತ, ನೀನು ಮಾಡಿದ್ಯಾ ಅಂತ. ಬಟ್ ಕೇಳಿಲ್ಲ ಮಾಡಿಲ್ಲ, ಬಟ್ ತೊಗೊಂಡಿದ್ಯಾ ಅದು ಸೆಕೆಂಡ್ರಿ. ನಾನು ನನ್ನ ಪ್ರೀತಿಯಿಂದ ಕೊಟ್ಟಿರೋದಂತೂ ನಿಜ. ಅವರ ತಮ್ಮನ ಎಂಗೇಜ್ಮೆಂಟ್ಗೂ ಸಹ ತುಂಬ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದೆ. ಅವ್ರ ತಮ್ಮನ ಮದುವೆಗೂ ಸಹ ತುಂಬ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದೆ. ಅವ್ರ ಮನೆ ಗೃಹ ಪ್ರವೇಶಕ್ಕೂ ಸಹ ಫೈನಾನ್ಷಿಯಲಿ ಅಸಿಸ್ಟೆಂಟ್ ಮಾಡಿದೆ. ಅವ್ರ ಮನೆ ಎಂಟೈರ್ ಮನೆ ಇಂಟೀರಿಯರ್ಸಿಂದ ಹಿಡಿದು ಎಲ್ಲ, ಅವ್ರ ಮನೆಯಲ್ಲಿ ಮನೆ ಕಟ್ಟೋದು ಬಿಟ್ಟರೆ ಮಿಕ್ಕಿದೇನಿದೆಯೋ ಅದಕ್ಕೆಲ್ಲ ತುಂಬ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದೆ. ಇದನ್ನು ನಾನು ಸಪೋರ್ಟ್ ಮಾಡಿದೆ ಅಂತ ನಾನು ಹೇಳ್ಕೋಬಾರ್ದು. ಬಟ್ ಇವತ್ತಿನ ದಿನ ಈ ಪರಿಸ್ಥಿತಿನಲ್ಲಿ ನನ್ನ ಮೇಲೆ ಬೇಡದಿರೋಂಥ ಅಪವಾದನೆಗಳು ಆಗ್ತಾ ಇರಬೇಕಾದ್ರೆ ನಾನು ಹೇಳ್ಕೋಬೇಕಾಗಿರೋಂಥ ಪರಿಸ್ಥಿತಿ ಬಂದಿದೆ. ಅದರಿಂದ ಹೇಳ್ತಾ ಇದ್ದೀನಿ. ಬಂದ ನಂತರದಲ್ಲೂ ಕೂಡ 1 ಕೋಟಿ ರೂಪಾಯಿ ಅವರು ಆಫರ್ ಮಾಡಿದ್ರು ಅಂತೇಳಿ ನೀವು ಅಲಿಗೇಷನ್ ಮಾಡಿದ್ದೀರಾ? ಅವರು ಆಫರ್ ಮಾಡಿದ್ರು, ನಿಮಗೆ ಡಿಮ್ಯಾಂಡ್ ಮಾಡಿದ್ರು. ಇವಾಗ ರೀಸೆಂಟಾಗಿ RR ನಗರ್ ಪೊಲೀಸ್ ಸ್ಟೇಷನಲ್ಲಿ ಏನು ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ, ಆ ಕಂಪ್ಲೇಂಟ್ನ ನಮ್ಮ ಅಡ್ವೊಕೇಟು ಮತ್ತು ಅವ್ರಿಗೆ ಬೇಕಾಗಿರುವಂಥ ಒಂದಿಬ್ಬರು ವ್ಯಕ್ತಿಗಳು ಸಹ ಕೂಲಂಕುಷವಾಗಿ ಮಾತಾಡಬೇಕು ಅಂತ ಹೇಳಿದಾಗ, ನನಗೆ ನನ್ನ ಜೀವನಕ್ಕೆ ನನ್ನ ಹೆಸರು ಡ್ಯಾಮೇಜ್ ಮಾಡಿರೋದಕ್ಕೆ ನನಗೆ ದುಡ್ಡು ಕೊಟ್ಟರೆ ನಾನು ಕಾಂಪ್ರಮೈಸ್ ಆಗ್ತೀನಿ, ಇಲ್ಲಾಂದರೆ ಕಾಂಪ್ರಮೈಸ್ ಆಗಲ್ಲ ಅಂತ ಹೇಳಿರೋವಂಥ ಮಾತು ನಿಜ. ಇವಾಗ ನಾನು ಇಷ್ಟೊತ್ತು ಹೇಳಿದ ಪ್ರಕಾರ ನಿಮ್ಗೆ ಯಾವುದಾದ್ರೂ ಟಾರ್ಚರ್ ಅನಿಸಿದರೆ, ಯಾವ ಟಾರ್ಚರು ಅಂತ ಹೇಳಿದ್ರೆ ಅದನ್ನು ನಾನು ಸ್ವಲ್ಪ ಬಿಡಿಸಿ ಹೇಳ್ಬೋದಾಗತ್ತೆ. ಕಂಪ್ಲೇಂಟ್ ಕೊಡುವಾಗ 4 ಜನ ಸಸ್ಪೆಕ್ಟ್ ವ್ಯಕ್ತಿಗಳ ಹೆಸರನ್ನ ಸೂಚನೆ ಮಾಡಿ ಕೊಟ್ಟಿದ್ರಂತೆ, ಅದರಲ್ಲಿ ನಿಮ್ಮನ್ನು ಪಿಕ್ ಮಾಡಿದ್ರಿ. ನೀವು ಟಾರ್ಚರ್ ಕೊಟ್ಟಿರೋ ಆ 4 ಜನ ವ್ಯಕ್ತಿಗಳ ಹೆಸರಲ್ಲಿ ನನ್ನ ಅಡ್ವೊಕೇಟ್ ಶೈಲೇಶನ ಒಬ್ಬರು, ಯಾರು ಅವಳನ್ನ ಮಗಳು ಅಂತ ಇದ್ರು, ಮತ್ತು ನಮ್ಮ ಬ್ರದರ್ ಡಾಕ್ಟರ್ ವಿಶ್ವನಾಥ್ ಅಂತ ಒಬ್ಬರು, ಅವ್ರನ್ನ ಆ ಹುಡುಗಿನ ಯಾರು ನಮ್ಮ ಫ್ಯಾಮಿಲಿ ಅಂತ ಟ್ರೀಟ್ ಮಾಡ್ತಾಯಿದ್ರು. ಆನಂತರ ನಾನು ಕ್ಲೋಸ್ ಆಗಿದ್ದಕ್ಕೆ ಇವರೆಲ್ಲ ಸೇರಿ ಆ ಹುಡುಗಿನ ಆ ಥರ ಟ್ರೀಟ್ ಮಾಡಿದ್ರೆ ಹೊರತು ಬೇರೆ ಯಾರಿಗೂ ಯಾವುದೇ ಥರ ಉದ್ದೇಶ ಇರಲಿಲ್ಲ. ಯಾವ ಫೋಟೋ ಬಗ್ಗೆ ಮಾರ್ಫಿಂಗ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯಾವ ಫೋಟೋ ನಾವು ತೊಗೊಂಡಿದ್ದೀವಿ ಅಂತ ಅವ್ರನ್ನೇ ನೀವು ಕೇಳಬೇಕಾಗತ್ತೆ. ಮಾರ್ಫ್ ಆಗಿರೋಂಥ ಯಾವುದಾದ್ರೂ ಫೋಟೋಸ್ ಇದ್ದರೆ ದಯವಿಟ್ಟು ಅದನ್ನು, ಇವಾಗ ಈ ಲೆವೆಲ್ಗೆ ಬಂದಿದೆ, ಪೊಲೀಸ್ ಲೆವೆಲ್ಗೆ ಬಂದಿದೆ. ಸೊ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಪ್ರೊಡ್ಯೂಸ್ ಮಾಡಿದ್ರೆ ಮಾರ್ಫ್ ಆಗಿರೋಂಥ ಫೋಟೋಗಳು ಯಾವುವು ಅನ್ನೋದು ನಮಗೆ ಗೊತ್ತಾಗತ್ತಲ್ವ. ಇವತ್ತಿನ ದಿನ ಟೆಕ್ನಾಲಜಿ ಇಸ್ ಟೂ ಫಾಸ್ಟ್. ಐ ಥಿಂಕ್ ಎವ್ರಿಥಿಂಗ್ ಕ್ಯಾನ್ ಬಿ ಕ್ರ್ಯಾಕ್ಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಆ್ಯಂಡ್ ಇಟ್ ಡಸಂಟ್ ನೀಡ್ ಬೇಸ್ಲೆಸ್ ಆರ್ಗ್ಯುಮೆಂಟ್.
ಕಾರ್ ನನ್ನ ಹತ್ರ ಇದೆ, ನಿಜಾಂಶ ಅದು. ಸೈಟು ಹುಡುಗಿ ಹೆಸರಲ್ಲಿ ರಿಜಿಸ್ಟರ್ ಮಾಡಿಟ್ಟಿದ್ದೀನಿ. ಅದು ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಆ ಹುಡುಗಿ ಬಂದು ನಮಗೆ ರಿಜಿಸ್ಟರ್ ಮಾಡಿಟ್ಟಿದ್ದೀನಿ ಅಂದರೆ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಿಟ್ಟಿದ್ದೀನಿ. ಅದನ್ನು ರಿಜಿಸ್ಟರ್ ಮಾಡೋದಕ್ಕೆ ಯಾವುದೇ ಡಾಕ್ಯುಮೆಂಟ್ ಅವ್ರ ತಂದೆ ತಾಯಿ ಮತ್ತು ಅವರ ತಮ್ಮ 3 ಜನ ಬಂದು ಕಂಟ್ರಿ ಇನ್ ಹೋಟ್ಲಲ್ಲಿ ನಾನು ನಮ್ಮ ಶೈಲೇಶಣ್ಣ ಮತ್ತು ಡಾಕ್ಟರ್ ವಿಶ್ವನಾಥ್ ಅವ್ರು ಏನಿದ್ವಿ, ನಾವು ಇಷ್ಟು ಜನ ಮಾತಾಡಿದಾಗ ನಾನು ಮಾಡಿಕೊಡ್ತೀನಿ. ನಾನು ತೊಗೊಂಡಿರೋ ದುಡ್ಡಲ್ಲಿ ಒಂದು ಸ್ವಲ್ಪ ಅಮೌಂಟು ನಾನು ಹರ್ಷ ಅನ್ನೋರ ಅಕೌಂಟಿಂದ ಬಂದಿರೋದು ನಂಗೆ ಸ್ವಲ್ಪ ಸಸ್ಪಿಷಿಯಸ್ ಇದೆ. ಅದನ್ನು ಚೆಕ್ ಮಾಡಿಬಿಟ್ಟು ನಿಮಗೆ ನಾನು ಅಲ್ಲಿ ಕಮ್ ಬ್ಯಾಕ್ ಅಂತ ಹೇಳಿದ್ದು ಹುಡುಗಿ. ಆವತ್ತು ಹೋದವಳು ಇವತ್ತವರೆಗೂ ನನಗೆ ಮೊನ್ನೆ ಈ ಯಾವ ಕಂಪ್ಲೇಂಟ್ ಒಂದು ಸತಿ ಕೊಟ್ಟು ನನ್ನನ್ನು ಮಹಿಳಾ ಸ್ಟೇಷನ್ಗೆ ಕರೆಸಿದ್ರು. ಆ ಸ್ಟೇಷನಲ್ಲಿ ಕರೆಸೋವರೆಗೂ ನಾನು ಆ ಹುಡುಗಿನ ನೋಡಿರಲಿಲ್ಲ. ಆ ಸ್ಟೇಷನಲ್ಲಿ ಮಾತುಕತೆ ಆಗಿ ನಾವೆಬ್ಬರು ಬರ್ಕೊಟ್ಟ ಮೇಲೆ ಆವತ್ತಿಂದ ಇವತ್ತವರೆಗೂ ನಾನು ಆ ಹುಡುಗಿನ ನೋಡಿಲ್ಲ. ನಿಮ್ಮ ಕಾನೂನು ಹೋರಾಟದಲ್ಲಿ ನೆಕ್ಸ್ಟ್ ನಂದೇನು ಹೋರಾಟ ಇಲ್ಲ. ಕಾನೂನು ಲಾ ಹ್ಯಾಸ್ ಇಟ್ಸ್ ಓನ್ ಪ್ರೊಸೀಜರ್ ಆ್ಯಂಡ್ ಇಫ್ ಐ ಹ್ಯಾವ್ ಡನ್ ಅ ಮಿಸ್ಟೇಕ್ ಐ ವಿಲ್ ಬಿ ಪನಿಷ್ಡ್. ಇಫ್ ಶೀಸ್ ಡನ್ ಅ ಮಿಸ್ಟೇಕ್ ಶೀಲ್ ಬಿ ಪನಿಷ್ಡ್. ಹೌದು, ಜೂನ್ 10 ಎಂಗೇಜ್ಮೆಂಟು, ಜೂನ್ 11 ಮದುವೆ ಅಂದ್ಕೊಂಡಿದ್ವಿ. ಇಂಟೆನ್ಷನ್ ಏನಾದ್ರು ಇದೆಯಾ ನಿಮ್ಮ ಮೇಲೆ ಅಲಿಗೇಷನ್ ಮಾಡಿ ಅಥವಾ ನಿಮ್ಮ ಹೆಸರು ಮಾಡಬೇಕು ಆ ಥರದ್ದು ಏನಾದ್ರು ಇಂಟೆನ್ಷನ್ ಇತ್ತು ಆಕೆಗೆ, ಅಥವಾ ಬೇರೆ ಯಾರು ಕೈವಾಡ ಇದೆಯಾ ಅದ್ರ ಹಿಂದೆ ಆಕೆ ಅಂತ? ಸರ್, ನನಗೆ ಟು ಬಿ ವೆರಿ ಆನೆಸ್ಟ್, ಆ ಹುಡುಗಿ ಜೊತೆ ಟಚ್ಚಲ್ಲಿ ನಾನು ಇಲ್ಲ. ಆ ಹುಡುಗಿ ಎಲ್ಲಿದ್ದಾಳೆ, ಏನು ಮಾಡ್ತಾ ಇದ್ದಾಳೆ, ಯಾರ ಜೊತೆ ಇದ್ದಾಳೆ, ಅವಳ ಜೀವನ ಏನು ಅನ್ನೋದು ಸಹ ನನಗೆ ಇವತ್ತಿಗೆ ಗೊತ್ತಿಲ್ಲ. ಬಟ್ ಆ ಹುಡುಗಿ ಮೋಟಿವ್ ಏನಿದೆ, ಆ ಹುಡುಗಿ ಇಂಟೆನ್ಷನ್ ಏನಿದೆ ಅಂತ ಸಹ ನನಗೆ ಗೊತ್ತಿಲ್ಲ. ನನಗೆ ಮೊನ್ನೆ RR ನಗರ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಫೈಲ್ ಆಗೋವರೆಗೂ ಆ ಹುಡುಗಿ ಇನ್ನೂ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳೆ ಅನ್ನೋದು ಒಂದು ಥಾಟ್ ಪ್ರೋಸೆಸ್ ಬಂತೆ ಬರ್ತು. ನಾನು ಮರ್ತಿರೋ ಕತೆ ಇದು. ಸೊ ಮರ್ತಿರೋ ಕತೆನ ನಾನು ಜ್ಞಾಪಿಸ್ಕೊಂಡು ಜೀವನ ಮಾಡೋದಕ್ಕೆ ನಾನು ಇಷ್ಟಪಡೋದು. ಸರ್, ಒಂದು ಟೈಮಲ್ಲಿ ನೀವು ಕಾನೂನು ಹೋರಾಟ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರಿ ಅನ್ನೋದು ವಿಚಾರ ಇತ್ತು. ಬಟ್ ಆಮೇಲೆ ಏನು ಸ್ವಲ್ಪ ಥಿಂಕ್ ಮಾಡಿ ಕೈ ಬಿಟ್ರಿ ಅಂತ? ಹೌದು, ಇದು ಯಾವಾಗ ಇನಿಷಿಯಲ್ ಸ್ಟೇಜಸಲ್ಲಿ ಇದೆಲ್ಲ ಆಯಿತು, ನನ್ನ ಮನೆ ನಾವು ಇದ್ದಿದ್ದಂಥ ಮನೆಯಲ್ಲೇ ಇದ್ದುಕೊಂಡು ಮತ್ತೊಬ್ಬರ ಜೊತೆ ಸಂಸಾರ ಮಾಡ್ತಾಯಿದ್ರು. ಅದು ನನ್ನ ಕಿವಿಗೆ ಬಿದ್ದ ಮೇಲೆ ನಾನು ಆ ಮನೆಗೆ ಹೋಗೋದು ಬಿಟ್ಟಿದ್ದೆ. ಆ ನಂತರ ನಾನು ದೂರ ಆದೆ. ನಾನು ದೂರ ಆದಮೇಲೆ ಆ ಹುಡುಗಿ 1 ಸತಿ 2 ಸತಿ ಮಾತಾಡೋಕ್ಕೆ ಟ್ರೈ ಮಾಡಿದ್ಲು. ಮತ್ತು ನನ್ನ ಕಸಿನ್ ಬ್ರದರ್ ಸಹ ಹತ್ರ ಮಾತಾಡಿ ನನ್ನ ಕಸಿನ್ ಬ್ರದರ್ ಮನೆಗೂ ಸಹ ಬಂದು ರಾತ್ರಿ ಕೂತ್ಕೊಂಡು ಇದನ್ನು ವರ್ಕೌಟ್ ಮಾಡೋಣ, ಇದನ್ನು ಪ್ರೊಲಾಂಗ್ ಮಾಡೋಣ ಅಂತ ಹೇಳಿದರು. ಬಟ್ ಇಟ್ ನೆವರ್ ಲುಕ್ ಲೈಕ್ ಇಟ್ಸ್ ಗೋನ್ ಹ್ಯಾಪನ್. ಬಟ್ ನನಗೆ ಆ ಹುಡುಗಿ ಉದ್ದೇಶ ಏನು ಅನ್ನೋದು ನನಗೆ ಗೊತ್ತಿಲ್ಲ ಸರ್. ಯಾಕಂದರೆ 2024 ಇಲ್ಲ, ನಾನು ಕೌಂಟರ್ ಅಟ್ಯಾಕ್ ಅನ್ನೋದು ಏನೂ ಮಾಡಲ್ಲ. ಅವ್ರು ಮಾಡಿರೋಂಥ ಕಂಪ್ಲೇಂಟ್ ಬೇಸಿಸ್ ಮೇಲೇ ನಾನು ಸರಿನಾ ಇಲ್ಲ ಅವ್ರು ಸರಿನಾ ಅಂತ ಸಾಬೀತು ಮಾಡೋದಕ್ಕೆ ದಾಖಲಾತಿಗಳು ಏನು ಬೇಕೋ ಆ ದಾಖಲಾತಿಗಳನ್ನ ಪ್ರೊಡ್ಯೂಸ್ ಮಾಡ್ತೀನಿ. ಅವ್ರ ದಾಖಲಾತಿಗಳು ಅವರು ಪ್ರೊಡ್ಯೂಸ್ ಮಾಡಲಿ. ಆನಂತರ ಕಾನೂನು ಲಾ ವಿಲ್ ಟೇಕ್ ಇಟ್ಸ್ ಕೋರ್ಸ್ ಆಫ್ ಆ್ಯಕ್ಷನ್ ಆ್ಯಂಡ್ ವಿಲ್ ಗೆಟ್ ಟು ನೋ. ಏರ್ಪೋರ್ಟಿಂದ ಅರೆಸ್ಟ್ ಮಾಡಿದ್ರಂತೆ ಒಂದು ನಟಿ ವಿಚಾರಕ್ಕೆ, ಅದು ಏನು ವಿಚಾರ, ಹೆಂಗೆ ಅರೆಸ್ಟ್ ಆಯಿತು? ಅಕ್ಟೋಬರ್ 17ನೇ ತಾರೀಕು ಯಾರೋ ಒಬ್ಬರು ನನ್ನ ಮೇಲೆ ಕಂಪ್ಲೇಂಟ್ ಫೈಲ್ ಮಾಡಿದ್ರಂತೆ. ಅದ್ರ ಸಂಬಂಧಪಟ್ಟಂಗೆ RR ನಗರ್ ಪೊಲೀಸ್ ಸ್ಟೇಷನ್ ಅವ್ರು ನನಗೊಂದು ನೋಟಿಸ್ ಕೊಟ್ಟಿದ್ರು. ಬಟ್ ನಾನು ಅನ್ಫಾರ್ಚುನೇಟಾಗಿ ಶ್ರೀಲಂಕಾಲಿದ್ದೆ, ಬರೋಕ್ಕಾಗಿರಲಿಲ್ಲ. ಆನಂತರ ನಿನ್ನೆ ಇಂಡಿಯಾಗೆ ಬರೋಣ ಅಂತ ವಾಪಸ್ ಬರ್ತಾಯಿದ್ದೆ. ಇನ್ಫ್ಯಾಕ್ಟ್ ನಿನ್ನೆ RR ನಗರ್ ಸ್ಟೇಷನ್ಗೆ ಹೋಗಿ ನೋಟಿಸ್ಗೆ ರಿಪ್ಲೈ ಕೊಡೋಣ ಅಂತಲೇ ಇವತ್ತು ಬಂದಿದ್ದು ನಾನು. ಬಟ್ ಇನ್ ದ ಪ್ರೋಸೆಸ್ ಲೀಗಲ್ ಕೋರ್ಸ್ ಆಫ್ ಆ್ಯಕ್ಷನ್ ತೊಗೊಂಡು ಅದನ್ನು ನನ್ನನ್ನು ಇವತ್ತು ಏರ್ಪೋರ್ಟಲ್ಲಿ ಡಿಟೈನ್ ಮಾಡಿಕೊಂಡು ಆನಂತರ ಆ ಸ್ಟೇಷನ್ ಹೆಸರು ಬರ್ತಾಯಿಲ್ಲ, ಗೋವಿಂದರಾಜ್ ನಗರ್ ಸ್ಟೇಷನ್ಗೆ ಕರ್ಕೊಬಂದು ಸರ್ ಬಂದಮೇಲೆ ಏನೆಲ್ಲ ಪ್ರೋಸೆಸ್ ಆಯ್ತು ಅಂತ ಅಂದರೆ ಅದ್ರ ಮೇಲೆ ಅವ್ರು ಲೀಗಲ್ ಫಾರ್ಮಾಲಿಟೀಸ್ ಏನಿದೆಯೋ ಮಾಡಿಕೊಂಡ್ರು. ಅದ ನಂತರ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು. ಕೋರ್ಟಲ್ಲಿ ಬೇಲ್ ಆಯಿತು. ಸರ್ ಕೋರ್ಟಲ್ಲಿ ಅಂದರೆ ಇನ್ನೊಂದು ಇಲ್ಲಿ ಶನಿವಾರ ಹೆಂಗೆ ಬೇಲ್ ಆಯಿತು ಅನ್ನೋದೇ ಒಂದು ಕುತೂಹಲ ಇದೆ ಸರ್. ಬೇಲಬಲ್ ಸೆಕ್ಷನ್ಸ್ ಆಗಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರೆ ಬೇಲ್ ಆಗೇ ಆಗತ್ತಲ್ವಾ ಸರ್? ಆಮೇಲೆ ಇನ್ನೊಂದು ಏನಂದರೆ ಅದೇ ಒಂದು ಆಪಾದನೆ ಇದೆ ಸರ್, ಒಂದು ಅಂದರೆ ಬೇರೆ ನಟಿಯರನ್ನ ಬಳಸ್ಕೊಂಡಿದ್ದಾರೆ ಅದು ಇದು ಅಂತೆಲ್ಲ. ಅದು ಯಾರನ್ನಾದ್ರೂ ಬಳಸ್ಕೊಂಡಿದ್ರೆ ಅವ್ರು ಬಂದು ಮುಂದೆ ಹೇಳಿ.
ನೀವೆಲ್ಲ ನನ್ನನ್ನು ನೋಡಿದ್ದೀರಾ, ನೀವೆಲ್ಲ ನನ್ನ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ದೀರಾ. ಇವತ್ತರೆಗೂ ಯಾರಿಗಾದ್ರೂ ಒಬ್ಬರಿಗೆ ನಾನು ಕಿರುಕುಳ ಕೊಟ್ಟಿರೋದಾಗಲಿ, ಇಲ್ಲ ಕೆಟ್ಟ ದೃಷ್ಟಿಯಿಂದ ನೋಡಿರೋದಾಗಲಿ, ಇಲ್ಲ ಕೆಟ್ಟದಾಗಿ ಬಿಹೇವ್ ಮಾಡಿರೋದಾಗಲಿ, ಇಲ್ಲ ಜಾಸ್ತಿ ಕುಡ್ಕನ್ ಥರ ಕಾಣಿಸಿರೋದಾಗಲಿ ಎಲ್ಲಾದರೂ ನೋಡಿದರೆ ನೀವು ನನ್ನ ಎಂಟೈರ್ ಜರ್ನಿ ಆಫ್ ಕ್ರಿಕೆಟ್ ಮತ್ತು ಫೆಟರ್ನಿಟಿ ಸ್ಪೋರ್ಟ್ಸಲ್ಲಿ ನೀವೆಲ್ಲ ನನ್ನನ್ನು ಫಸ್ಟಿಂದ ನೋಡ್ಕೊಂಬಂದಿದ್ದೀರಾ. ನಿಮಗೆಲ್ಲಾದರೂ ನಿಮ್ಮಗಳಿಗೆ ನಿಮ್ಮ ಎದೆ ಮುಟ್ಕೊಂಡು ಕೇಳಿ ನಾನು ಯಾವತ್ತಾದರೂ ಓವರ್ ಕುಡ್ದಾಗಲಿ, ಇಲ್ಲ ಬೇರೆ ಯಾವುದಾದ್ರೂ ಹುಡುಗಿರ ಜೊತೆ ಕೆಟ್ಟದಾಗಿ ಬಿಹೇವ್ ಮಾಡೋದಾಗಲಿ, ಇಲ್ಲ ಯಾರ ಜೊತೆ ಆದರೂ ಯಾರಾದರೂ ನನ್ನ ಮೇಲೆ ಅಪವಾದನೆ ಮಾಡಿರೋದಾದ್ರಿ ಏನಾದರೂ ಇದ್ದರೆ ತಾವೇ ನನಗೆ ತಿಳಿಸಿ. ಸೊ ಒಂದೇ ಮುಂಚೆ ಕೂಡ ವಿಚಾರ ಇದ್ದಂಗೆ ಅಂದರೆ ಅವ್ರಿಗೆ ಕೂಡ ನೀವು ಒಂದು 3 ಕೋಟಿಗೂ ಜಾಸ್ತಿ ಅಂತ ಪಬ್ಲಿಕ್ ಟಿವಿಯಲ್ಲಿ ಅಂದರೆ ಕೆಲವೊಂದು ಮಾಧ್ಯಮಗಳೆಲ್ಲ ಆಗ್ತಾಯಿದ್ರು. ಅದು ಏನೇನಂತ ಸ್ವಲ್ಪ ವಿವರಿಸಿ. ಅದೆಲ್ಲ ಎಂಟೈರ್ ಡಾಕ್ಯುಮೆಂಟು ಪೊಲೀಸವ್ರಿಗೆ ಸಬ್ಮಿಟ್ ಮಾಡ್ತಾಯಿದ್ದೀನಿ. ಸಬ್ಮಿಟ್ ಮಾಡಿದ್ಮೇಲೆ ಪೊಲೀಸವರೇ ತಮಗೆಲ್ಲರಿಗೂ ಡಿಕ್ಲೇರ್ ಮಾಡ್ತಾರೆ ಗುಬ್ಬಿ. ಅದನ್ನು ನಾನು ಇವಾಗ ಹೇಳ್ಕೊಂಡು ಹೋದರೆ ಅದು ತುಂಬ ದೊಡ್ಡದಾಗಿಲ್ಲ ಲಿಸ್ಟು. ಸೊ ಒಂದು 2-3 ಹೇಳೋದಾದ್ರೆ ಯಾಕಂದರೆ ಬೇಕಾಗುತ್ತೆ. ಇಲ್ಲ ಸದ್ಯಕ್ಕೆ ಬೇಡ ಬಿಡು ಗುಬ್ಬಿ. ನಾನು ನಾಳೆ ಎಲ್ಲ ಅದನ್ನು ರಿವೀಲು ಮಾಡಬಾರ್ದು, ಯಾಕಂದರೆ ಅದನ್ನು ರಿವೀಲ್ ಮಾಡಿದ್ರೆ ಅದ್ರದ್ದು ಅಥೆಂಟಿಸಿಟಿ ಹೋಗ್ಬಿಡ್ತದೆ. ಸೊ ಅದರಿಂದ ಪೊಲೀಸವ್ರಿಗೆ ಡಿಕ್ಲೇರ್ ಮಾಡ್ತೀನಿ. ಡಿಕ್ಲೇರ್ ಮಾಡಿದಾಗ ಪೊಲೀಸವರೇ ಅದನ್ನು ಎಲ್ಲ ಚಾನೆಲ್ಸ್ಗೂ ರಿವೀಲ್ ಮಾಡ್ತಾರೆ. ಸೊ ಇನ್ನೊಂದು ಚಿತ್ರರಂಗದ ಮೇಲೆ ಸೆಲೆಬ್ರಿಟಿ ಲೀಗ್ಗಳ ಮೇಲೂ ಕೂಡ ಕೆಲವೊಬ್ಬರು ಗೂಬೆ ಕೂರಿಸೋ ಅಂತ ಒಂದು ಕೆಲಸಗಳು ಆಗ್ತಾ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ ಆಚೆಗೆ. ಈ ನಿಟ್ಟಿನಲ್ಲಿ ನೋಡೋದಾದರೆ ಈ ಸೆಲೆಬ್ರಿಟಿಗಳು ಲೀಗ್ ಮಾಡೋದನ್ನೇ ಒಂದು ಈ ದಂಧೆ ಥರ ಆ ಥರ ಪೋಟ್ರೆ ಮಾಡ್ತಾರೆ ಕೆಲವೊಂದು ಮಾಧ್ಯಮಗಳು. ಇದಕ್ಕೆ ಏನು ನಿಮ್ಮ ಪ್ರತಿಕ್ರಿಯೆ? ಅದನ್ನು ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಏನು ಅಂದರೆ, ಸೂಪರ್ ಹಿಟ್ ಆದಾಗ ಸೂಪರ್ ಹೀರೋ ಆಗ್ತಾನೆ, ಫ್ಲಾಪ್ ಆದಾಗ ಫ್ಲಾಪ್ ಸ್ಟಾರ್ ಆಗ್ತಾನೆ. ಸೊ ಇವತ್ತಿನ ದಿನ ಏನು ಟೂರ್ನಮೆಂಟ್ಸ್ ನಡೀತಾ ಇದೆ ಚಿತ್ರರಂಗಕ್ಕೆ, ಸ್ಟಾರ್ಸ್ಗೆ, ಸೆಲೆಬ್ರಿಟೀಸ್ಗೆ, ಅದೊಂದು ಅದ್ಭುತವಾದಂಥ ಒಂದು ಇನಿಷಿಯೇಟಿವ್. ಸೊ ಎಲ್ಲರನ್ನೂ ಆಕ್ಯುಪೈಡ್ ಆಗಿರ್ತಾ ಇದೆ, ಎಲ್ಲರನ್ನೂ ಒಂದು ಟುಗೆದರ್ ಫ್ಯಾಮಿಲಿ ಥರ ಮಾಡ್ತಾಯಿದೆ. ದಟ್ ಈಸ್ ಅ ಗ್ರೇಟ್ ಫೀಲಿಂಗ್. ನಾವೂ ಸಹ ಇವತ್ತು ಬಂದು ಯಾವುದಾದ್ರೂ ಒಂದು ಟೂರ್ನಮೆಂಟ್ ಆಡ್ತೀವಿ ಅಂದರೆ ನಮಗೆ 100 ಜನ ಪರಿಚಯ ಆಗ್ತಾರೆ. ಇಟ್ಸ್ ಅ ಸೋಷಲೈಸಿಂಗ್ ಫ್ಯಾಕ್ಟರ್. ಆ್ಯಂಡ್ ಅದನ್ನು ಸರಿ ದೃಷ್ಟಿಯಲ್ಲಿ ನೋಡೋವಂಥವ್ರು ಸರಿ ದೃಷ್ಟಿಯಲ್ಲಿ ನೋಡ್ತಾರೆ, ಕೆಟ್ಟ ದೃಷ್ಟಿಯಲ್ಲಿ ನೋಡೋವಂಥವ್ರು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೆ. ಕೈಲಾಗದೇ ಇರೋರು, ಕುಣಿಯೋಕ್ಕಾಗದೇ ಇರೋರು ನೊಳ ಡೊಂಕು ಅಂದ್ರಂತೆ. ಸೊ ಆ ಥರ ಕೈ ಮಾಡೋಕ್ಕಾಗದೇ ಇರೋರು, ಇಲ್ಲ ಆಡೋಕ್ಕಾಗದೇ ಇರೋರು ಅಪಪ್ರಚಾರ ಮಾಡೋದು ಸಹಜ. ಉದ್ಯಮಿಗಳು ಬಂದಿಲ್ಲ, ಟೀಮ್ ತಗೊತಾ ಇರೋದೇನೆ ಇಲ್ಲಿ ಏನೋ ಜರ್ಸಿ ಲಾಂಚ್ ಮಾಡ್ತಾರೆ, ಹೊರಗಡೆ ಕರ್ಕೊಂಡು ಹೋಗಿ ಸೆಲೆಬ್ರಿಟಿಗಳನ್ನ ಬೇರೆ ಬೇರೆ ಕೆಲಸಕ್ಕೆ ಬಳಸ್ತಾ ಇದ್ದಾರೆ ಅಂತ ಒಂದು ಆರೋಪ. ಅದನ್ನು ಹೇಳಿರೋನು ಇಲ್ಲ ಹೇಳೋನಂತ ದೊಡ್ಡ ನಾಮರ್ದ ಯಾರೂ ಇಲ್ಲ ಅಂತ ನಾನು ಹೇಳ್ತೀನಿ. ಪದ ಇಸ್ತಮಾಲ್ ಮಾಡಿದ್ದಕ್ಕೆ ಕ್ಷಮಿಸಿ. ಬಟ್ ಇವತ್ತಿನ ದಿನ ಉದ್ಯಮಿಗಳು ಕ್ರಿಕೆಟ್ ಆಡೋರು ಇದ್ದಾರೆ, ಉದ್ಯಮಿಗಳು ಸೋಷಲೈಸ್ ಮಾಡೋವಂಥವ್ರು ಇದ್ದಾರೆ, ಉದ್ಯಮಿಗಳು ಇವತ್ತು ಪಬ್ಲಿಕಲ್ಲಿ ಕಾಣಿಸ್ಕೋಬೇಕು ಅಂಥವರು ಇದ್ದಾರೆ. ಸೊ ಬರೀ ಕರ್ಕೊಂಡೋಗಿ ಬೇರೆ ಉದ್ದೇಶದಿಂದ ಕರ್ಕೊಂಡು ಹೋಗ್ತಾರೆ ಅನ್ನೋದು ಭಾರಿ ತಪ್ಪು. ಅದನ್ನು ನೀವೆಲ್ಲ ಖಂಡಿಸ್ಬೇಕು. ಆ ನಂತರ ನೀವು ಅದನ್ನು ಯಾವ ರೀತಿಯಲ್ಲಿ ನೀವು ಪೊಟ್ರೆ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟು. ಅದನ್ನು ಯಾವ ರೀತಿಯಲ್ಲಿ ಜನ ಪೊಟ್ರೆ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟು. ಇವಾಗ ನಾವು ಸುಮಾರು ಟೂರ್ನಮೆಂಟ್ಸ್ ಆಡಿದ್ದೀವಿ, ಸುಮಾರು ಬ್ರ್ಯಾಂಡ್ ಅಂಬಾಸಿಡರ್ಸ್ ಬಂದಿದ್ದಾರೆ, ಸುಮಾರು ಕ್ರಿಕೆಟರ್ಸ್ ಬಂದಿದ್ದಾರೆ ನಮ್ಮ ಜೊತೆ. ಇವತ್ತರೆಗೂ ಯಾರಾದರೂ ಒಬ್ಬರು ನಮಗೆ ಮೋಸ ಆಗಿದೆ, ಇಲ್ಲ ನಮ್ಗೆ ಕಿರುಕುಳ ಆಗಿದೆ, ಇಲ್ಲ ನಮಗೆ ತೊಂದರೆ ಮಾಡಿದ್ದಾರೆ, ಇಲ್ಲ ನಮಗೆ ಅವಮಾನ ಮಾಡಿದ್ದಾರೆ ಅಂತ ಯಾರಾದರೂ ಒಬ್ಬರು ಹೇಳಿದ್ರು ನೀವೆಲ್ಲ ಹೆಂಗೆ ಹೇಳ್ತೀರೋ ಹಂಗೆ ನಾವು ಮಾಡ್ತೀವಿ. ಸರ್ ಇನ್ನೊಂದು ಲಾಸ್ಟು ಅಂದರೆ ನಿಮಗೇನೆ ಅಂದರೆ ನಿಮ್ಮ ಹೆಸರು ಹೇಳಿನೇ ಬರೀ ಒಬ್ಬರೇ ಅಲ್ಲ, ಇನ್ನೂ 10ಕ್ಕೂ ಹೆಚ್ಚು ಜನಕ್ಕೆ ಆಗಿದೆ ಅನ್ನೋ ಒಂದು ಆರೋಪ ಅವರು ಹೂಡಿರೋದು ಮೇಲೆ ಟಿ ವಿ ಚಾನಲ್ಸ್ಗಳಲ್ಲಿ. 10 ಜನಕ್ಕೆ ಮೇಲೆ ಆಗಿದ್ರೆ ಆರೋಪ, ಇವತ್ತು ಒಂದಿನ ಬಂದಿರೋ ಆರೋಪದ ಮೇಲೆ 10 ಜನ ಬರ್ಬೋದಾಯ್ತಲ್ಲ ಆಚೆ. ಹೂವಾಹಗಳು ಬೇಡ. ಇದನ್ನು ನನ್ನ ಕಡೆಯಿಂದ ನಾನು ಇಲ್ಲಿಗೆ ನಿಲ್ಲಿಸ್ಬೇಕು ಅಂತ ಒಂದು ದೃಷ್ಟಿನಲ್ಲಿ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಬಟ್ ಇದನ್ನು ಕಂಟಿನ್ಯೂ ಮಾಡಬೇಕಂದ್ರೆ ಕಾನೂನು ರೀತಿ ಯಾವ ಥರ ಚಾಲೆಂಜ್ ಮಾಡಬೇಕೋ ಎಲ್ಲ ಚಾಲೆಂಜಸ್ಗೂ ನಾನು ರೆಡಿ ಇದ್ದೀನಿ.